ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕಾಸ್ಟ್. ಇವತ್ತಿನ ವಿಶೇಷ ಅತಿಥಿ ಯಾರಪ್ಪ ಅಂತ ಅಂದರೆ, ಸಿಲ್ಲಿ ಲಲ್ಲಿ ಅನ್ನೋವಂತಹ ಧಾರಾವಾಹಿಯಲ್ಲಿ ನಾವೆಲ್ಲರೂ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇದ್ವಿ. ಸೊ ಅಂಥ ಒಂದು ಕ್ಯಾರೆಕ್ಟ್ರು ಅಂದರೆ ಇನ್ನೂ 20 ವರ್ಷ ಮುಂದುವರೆದ್ರೂ ಕೂಡ ನಾವು ಆ ಒಂದು ಕ್ಯಾರೆಕ್ಟ್ರನ್ನ ಮರೆಯೋ ಹಾಗೆ ಇಲ್ಲ. ಆ ರೀತಿಯಾದಂತಹ ಒಂದು ಕಾಮಿಡಿ ಕ್ಯಾರೆಕ್ಟ್ರನ್ನ ಮಾಡಿ ಅವ್ರದ್ದೇ ಆದಂತಹ ಐಡೆಂಟಿಟಿಯನ್ನು ಗುರುತಿಸ್ಕೊಂಡಿದ್ರು. ಸೊ ಅಂಥ ಐಡೆಂಟಿಟಿಯನ್ನು ಗುರುತಿಸ್ಕೊಂಡಿದ್ದಂತಹ ಒಬ್ಬ ಕಾಮಿಡಿಯನ್ನು ನನಗೆ ಸಿಕ್ಕಿರೋದು ಇವತ್ತು ಒಬ್ಬರು KS ಆಫೀಸರ್ ಆಗಿ. ಸೊ ಐ ಆಮ್ ವೆರಿ ಪ್ರೌಡ್ ಇವತ್ತು ನಾನು ಅವ್ರನ್ನ ಮಾತಾಡ್ಸೋದಕ್ಕೆ. ಲೆಟ್ಸ್ ವೆಲ್ಕಮ್ ಫಸ್ಟ್ ಅವರ ಕಥೆಯನ್ನು ಅವ್ರ ಹತ್ರನೇ ಕೇಳೋಣ. ಸೊ ಅವರ ಬದುಕಿನ ಕತೆ ಹೇಗಿದೆ ಅಂತಂದರೆ, ಬಣ್ಣದ ಬದುಕಿನಿಂದ ಒಬ್ಬ KS ಆಗಿ ಪರಿವರ್ತನೆ ಆಗಿ ಇವತ್ತು ಒಬ್ಬರು ಆಫೀಸರ್ ಆಗಿ ನನ್ನ ಮುಂದೆ ಬಂದು ಕೂತಿದ್ದಾರೆ. ಇವತ್ತು ನನ್ನ ಜೊತೆ ಇದ್ದಾರೆ ಸಂಗಪ್ಪ ಮಾದೇವಪ್ಪ ಉಪಾಸೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಸಂಗಪ್ಪ ಉಪಾಸೆ ಅವರು KS ಆಫೀಸರ್. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ನಮಸ್ಕಾರ, ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಒಂದು ಹೊಸ ಪಾಡ್ಕಾಸ್ಟ್. ನಮಸ್ಕಾರ. ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತಲ್ಲ ನೀವು ಕೂಡ ಕನ್ನಡ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೋತಾ ಇರೋದು? ಹೌದು, ನನಗಿದು ಕಾನ್ಸೆಪ್ಟು ಹೊಸದೇ ಅಂತ ಅನಿಸ್ತದೆ. ನಾನು ಪಾಡ್ಕಾಸ್ಟ್ ಅನ್ನೋದು ಇದು ಹೊಸ ನ್ಯೂ ಕಾನ್ಸೆಪ್ಟ್ ಏನೋ. ಬಟ್ ಮುಂಚೆ ನಾನು ಟಿವಿಗಳಲ್ಲಿ ಆ ಥರದ್ದೆಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ. ಆದರೆ ಏನಂತೀರಿ, ಚರ್ಚೆ, ಡಿಸ್ಕಷನು, ಇಂಟ್ರೋ ಈ ಥರದ್ದೆಲ್ಲ. ಬಟ್ ಈ ಪಾಡ್ಕಾಸ್ಟ್ ಅನ್ನೋದೊಂದು ನ್ಯೂ ಈ ಪ್ಯಾಟರ್ನು ಅಥವಾ ಹೊಸದಂತ ಅನಿಸ್ತದೆ ಸಹಜವಾಗಿ. ಸರ್, ಮೊದಲನೇದಾಗಿ ನಿಮ್ಮನ್ನು ನಾನು ಎಲ್ಲಿಂದ ಮಾತಾಡ್ಸೋದಕ್ಕೆ ಶುರು ಮಾಡ್ತೀನಿ ಅಂತಂದರೆ, ರಾತ್ರಿ ಹೊತ್ತು ನಮ್ಮೂರಿಂದ ಬೆಂಕಿನ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಸೀರಿಯಲ್ ನೋಡಕ್ 7:30 ಹೋಗ್ತಿದ್ವಿ ನಾವು. ಇಲ್ಲಿ ಅನ್ನೋ ಒಂದು ಸೀರಿಯಲ್. ಸೊ ಅದನ್ನ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಆಗೋದು. ನಮ್ಮ ಸ್ಕೂಲ್ ಮುಗಿಸ್ಕೊಂಡು ನಾವೆಲ್ಲ ಚಿಕ್ಕ ಮಕ್ಳು, ನಾನು 1ನೇ ಕ್ಲಾಸ್ ಇದ್ದಾಗ ಅದು ಸೀರಿಯಲ್ ಬರ್ತಿತ್ತು. ಸೊ ಆ ಸೀರಿಯಲ್ ಎಪಿಸೋಡ್ ನ ನೋಡೋದಕ್ಕೆ 1:30 ಇಂದ 2 ಗಂಟೆ ರಿಪೀಟ್ ಟೆಲಿಕಾಸ್ಟ್ ಆಗೋದು. ಆ ರಿಪೀಟ್ ಟೆಲಿಕಾಸ್ಟ್ ಆಗೋದಕ್ಕೆ ನಾನು ಸ್ಕೂಲಿಂದ ಕರೆಕ್ಟ್ ಆಗಿ 1 ಗಂಟೆಗೆ ಊಟ ಮಾಡಿ, ಅವಾಗೆಲ್ಲ ಇದಿತ್ತು ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮ್. ಊಟ ಮಾಡ್ಕೊಂಡು ಬಿಸಿ ಊಟ ಅದನ್ನ ಮುಗಿಸ್ಕೊಂಡು ನಾವು ಬರ್ತಿದ್ದಂಗೆನೆ ಸಿಲ್ಲಿ ಲಲ್ಲಿ ಸಿಲ್ಲಿ ಲಲ್ಲಿ ಸಿಲ್ಲಿ ಲಲ್ಲಿ ವಾವ್ ವಾವ್ ಪಾವ್ ಅಂತ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಆ ಥರ ಒಂದು ಟ್ಯೂನ್ ಕೇಳ್ತಿದ್ದಂಗೆನೆ ನಾವು ಹೋಗಿ ಎಲ್ಲಿರ್ತೀವೋ ಏನೋ TV ಮುಂದೆ ಕುಂತ್ಬಿಡ್ತಿದ್ವಿ. ಅವಾಗ HD ಇರಲಿಲ್ಲ, ಅಲ್ಟ್ರಾ HD, 2K, 4K, ನೋ ಕೆ, ಓನ್ಲಿ ಓಕೆ, ಬರೀ ವಿಡಿಯೋ ಮಾತ್ರ. ಸೊ ಅಂಥ ಒಂದು ಕಾಲದಲ್ಲಿ ಅಂದರೆ ಆಗ ನಾವೆಲ್ಲ ನಿಮ್ಮನ್ನು ನೋಡಿದಂಥವ್ರು. ಇವತ್ತು ನಾನು ನಿಮ್ಮನ್ನು ಸಂದರ್ಶನ ಮಾಡ್ತಿದ್ದೀನಿ ಅನ್ನೋದೇ ನನಗೊಂದು ಭಾಳ ಹೆಮ್ಮೆ ಆ್ಯಂಡ್ ಖುಷಿ ಕೂಡ. ಯಾಕೆಂದರೆ ಭಾಳ ಜನ ಸೀರಿಯಲ್ ಆರ್ಟಿಸ್ಟು, ಸಿನಿಮಾ ಆರ್ಟಿಸ್ಟು ಅಂದ ತಕ್ಷಣ ಅವ್ರ ಜೀವನನ ಬಣ್ಣದ ಲೋಕಕ್ಕೆ ಸೀಮಿತ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನೀವು ಅದನ್ನು ಹೊರತಾಗಿಯೂ ಕೂಡ ನೀವು ನಿಮ್ಮ ಬದುಕನ್ನು ಕಂಡುಕೊಂಡಿದ್ದೀರಿ. ಆ್ಯಂಡ್ ಮೋರ್ ಓವರ್ ನೀವು ನಿಮ್ಮ ಜೀವನವನ್ನು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂತ ಕನಸು ಹೊತ್ತು ಎಕ್ಸಾಮಿನೇಷನ್ಸ್ ಬರೆದು. ಆ್ಯಂಡ್ ನನಗೊಂದು ಪ್ರೌಡ್ ಏನು ಗೊತ್ತಾ, ನಿಮ್ಮ ಬಯೋಡೇಟಾ ಕಳಿಸ್ಕೊಟ್ರಿ. ನಾನು ಹಲೋ ಅಂತ ಮೆಸೇಜ್ ಮಾಡಿದ್ದಕ್ಕೆ 10 ಪೇಜ್ ಇತ್ತು. ನಿಜವಾಗ್ಲೂ ನನ್ನ ಎಕ್ಸಾಮ್ಗೂ ನಾನಷ್ಟು ಓದಿಲ್ಲ, ಹಂಗಾಗಿ ನನಗೆ ಓದೋಕ್ಕಾಗಲಿಲ್ಲ. ಇಲ್ಲ, ಅದು ಅಂದರೆ ನಂದೇನಾಗಿದೆ, ಒಂದೇ ಬಹುಮುಖ ಪ್ರತಿಭೆ ಅಂತಾರಲ್ಲ, ನಾನು ಆ ಥರದ ವ್ಯಕ್ತಿತ್ವದ ಪರ್ಸನ್ ನಾನು. ಹಾಗಾಗಿ ನನ್ನ ಬಯೋಡಾಟಾದಲ್ಲಿ ನನ್ನ ವೈಯಕ್ತಿಕ ಜೀವನದ್ದು ಕಥೆಗಳೇನು ಬಯೋಡಾಟಾದಲ್ಲಿ ಹಾಕುವಂಥದ್ದು ಇರಂಗಿಲ್ಲ. ಬಟ್ ನಂದು ರಂಗಭೂಮಿಯ ಚಟುವಟಿಕೆಗಳು, ಸಾಹಿತ್ಯದ ಚಟುವಟಿಕೆಗಳು, ಧಾರಾವಾಹಿ ಚಟುವಟಿಕೆಗಳು, ಸಿನಿಮಾ ಚಟುವಟಿಕೆಗಳು, ಹೀಗೆ ವಿವಿಧ ಚಟುವಟಿಕೆಗಳು, ಅಥವಾ ನಾನು ಅಧ್ಯಯನ ಮಾಡಿರ್ತಕ್ಕಂಥದ್ದು, ನಾನು ಬರಹಗಾರನಾಗಿ ಬರೆದಂಥ ಪುಸ್ತಕಗಳದು, ಕಲಾವಿದನಾಗಿ ಮಾಡಿರೋ ನಟನೆಯದ್ದು, ಹೀಗೆ 10 ಹಲವು ಆ್ಯಕ್ಟಿವಿಟೀಸ್ ಎಲ್ಲ ಇರೋದ್ರಿಂದ ಸಹಜವಾಗಿಯೇ ಅದು ನನಗೂ ಅದು ಮಾಡಿರಲಿಲ್ಲ. ಆ್ಯಕ್ಚುಲಿ ಒಂದು ಶಿಸ್ತುಬದ್ಧವಾದ ಬಯೋಡಾಟಾ ಕೊಡಿ ಅಂತ ಸಹಜವಾಗಿ ಕೇಳ್ತಾರಲ್ಲ, ಅವಾಗ ನಾನು ಸುಮ್ಮನೆ ಅಲ್ಲಿ ಹುಟ್ಟಿದೆ, ಇಲ್ಲಿ ಹುಟ್ಟಿದೆ, ಅಲ್ಲಿ ಬೆಳೆದೆ ಈ ಥರದ್ದು ಇತ್ತದು. ಆ್ಯಕ್ಚುಲಿ ತುಂಬ ಸಿಸ್ಟಮೆಟಿಕ್ ಆಗಿ ಒಂದು ಸ್ವಲ್ಪ, ಅಂದರೆ ಸಿಸ್ಟಮೆಟಿಕ್ ಅಂತಲ್ಲ, ಅಂದರೆ ನಾನು ಮಾಡಿರೋ ಕೆಲಸಗಳನ್ನು ಜೋಡಿಸಿ ಕಳಿಸಿರೋದು ನಿಮಗೆ ಫಸ್ಟ್ ಅದು ಆ ಥರದ್ದು. ನಿನ್ನೆ ಅದನ್ನು ಒಂದು ಸಾಯಂಕಾಲ ಫೈನಲ್ ಮಾಡಿ ಒಂದಷ್ಟೆಲ್ಲ ಅಲ್ಲಿ ಇಲ್ಲೆಲ್ಲ ಹೋಗೋದು, ಒಂದು ಕಡೆ ಒಂದು ದಾಖಲೀಕರಣ, ಅದನ್ನು ಮುಖ್ಯನೇ. ಆ ದಾಖಲೀಕರಣ ಮಾಡೋದು ಕೂಡ ಅಸ್ತವ್ಯಸ್ತ ಆಗಿದ್ದವ್ರು ನಾವೆಲ್ಲ, ಅದು ಕೂಡ ಮಾಡಿ ನಿಮಗೆ ಕಳಿಸಿದ್ದು. ಅದು ಎಷ್ಟು 10 ಪೇಜ್ ಆಗಿದೆ ಅದು. ಅಂದರೆ ಫಾರ್ ದ ಫಸ್ಟ್ ಟೈಮ್ ನೀವು ನನಗೆ ಕಳಿಸಿರೋದು ಅದು. ಸಿಸ್ಟಮೆಟಿಕ್ ಆಗಿ ಮಾಡಿದ್ದು, ಅದಕ್ಕಿಂತ ಮುಂಚೆ ಕಳಿಸಿರ್ತೀವಿ. ಅದು ಒಂಥರ ಮುಜುಗರನೂ ಆಗುತ್ತೆ. ಏನಾಗುತ್ತೆ ನೋಡಿ, ಅಷ್ಟೆಲ್ಲ ಮಾಡಿರ್ತೀವಿ. ಪಾಪ ಅದು ಎಲ್ಲರ ಕಾರ್ಯಕ್ರಮಕ್ಕೆ ಹೋದಾಗ ಇವ್ರ ಪರಿಚಯ ಓದಿ, ಬಯೋಡಾಟಾ ಓದಿ ಅಂತ ನಾವು ಎಲ್ಲ
ಹಾಡಿದ್ದೆ ಹಾಡೋದು ಕಿಸಬೈದಾಸ ಅಂದಂಗೆ ಎಲ್ಲ ನಮ್ಮ ಬಗ್ಗೆ ಹೇಳ್ಕೊಂಡು ಕೂತ್ರೆ ಬೇರೆದವ್ರಿಗೆ ರುಚಿ ಅನಿಸ್ಬೇಕಲ್ಲ. ಅಲ್ಲ 10 ನಿಮಿಷ ಬಯೋಡೇಟಾ ಒಂದು ಕಾರ್ಯಕ್ರಮದಲ್ಲಿ ನಿಮ್ದೇ ಓದ್ಬೇಕಂದ್ರೆ ಕೂತು ಕೇಳೋರ ಪರಿಸ್ಥಿತಿ ಏನಾಗಬೇಕು, ಅದನ್ನು ಬೇಕಲ್ಲ, ಅದನ್ನು ಯೋಚನೆ ಮಾಡ್ಬೇಕು ನಾವು. ಅದಕ್ಕೆ ನಾನು ಎಲ್ಲರ ಫಂಕ್ಷನ್ ದಯವಿಟ್ಟು ಬಯೋಡಾಟಾ ಯಾವುದು ಓದಬೇಡಿ. ಇಂಪಾರ್ಟೆಂಟ್ ಏನೋ ನಟನೆ ಮಾಡ್ತಿದ್ದ, ಬರೀತಿದ್ದ, ಹರಿತಿದ್ದ, ಆ ಥರ ಏನ್ರಿ 4 ಮಾತು ಹೇಳಿ ಮುಗಿಸ್ರಿ. ಏನ್ರಿ ಬರದಾನ ಅಂದ್ರೆ ಬರದಾನ ಅಂತ ಹೇಳ್ರಿ, ಈ ಥರ ಹೇಳ್ರಿ ಅಂತ ಹೇಳಿ ನಾನೇ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ. ಸರ್ ಅಂದ್ರೆ ನೋಡಿ, ನಿಮ್ಮ ಬಯೋಡೇಟಾ ಎಷ್ಟು ದೊಡ್ಡದಿದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಒಂದು ಬಡ ಕುಟುಂಬದಲ್ಲಿ ನೀವು ಬೆಳೆದು ಇವತ್ತು ಬಯೋಡೇಟಾನೇ 10 ಪೇಜ್ ನೀವು ಇಟ್ಕೊಂಡಿದ್ದೀರಾ ಅಂತಂದ್ರೆ ಅದು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತೆ ಸರ್. ನಿಜನೇ ತಮಾಷೆ ಆಗಿ ನಾವು ಹೇಳ್ಬೋದು, ಏನಪ್ಪ ಇಷ್ಟೊಂದು ಪೇಜ್ ಬಯೋಡಾಟಾ ಅನ್ನೋದು. ಅಥವಾ ನಾನು ಕೂಡ ನನಗೆ ಮುಜುಗರ ಆಗುತ್ತೆ, ಇವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ ಫಂಕ್ಷನ್ಗೆಲ್ಲ. ಈಗ ಜಸ್ಟ್ ನಾನು ಒಂದು ಜನಪದ ಸಮ್ಮೇಳನ ಉದ್ಘಾಟನೆ ಮಾಡಿ ಬಂದೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಬೆಳಿಗ್ಗೆ. ಆವಾಗ ಹೇಳುವಾಗ ಅವ್ರು ಅದೆಲ್ಲ ಹೇಳಿದಾಗ ನನಗೊಬ್ಬ ಮುಜುಗರ ಆಗುತ್ತೆ. ನನಗೇನು ಅಂತ ಇಷ್ಟ ಆಗಲ್ಲ ಅದು. ತುಂಬ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಹೇಳಬೇಕು ಹೇಳಿಸ್ಕೋಬೇಕು ಅನ್ನೋದು ನನಗೆ ವೈಯಕ್ತಿಕವಾಗಿ ಏನು ಖುಷಿದಲ್ಲ. ಅದು ಸರಿ ಸಂಕ್ಷಿಪ್ತವಾಗಿ ಒಂದು ಪರಿಚಯ. ಅಥವಾ ನಾನು ನಟನಾಗಿ ಎಲ್ಲರಿಗೂ ಗೊತ್ತಿದೆ, ನಟನಲ್ಲದ ಮುಖಗಳು ಏನಿರ್ತದಲ್ಲ, ಏನೋ ಬರೆದಿರ್ತೀನಿ, ಇನ್ನೇನೋ ಓದಿರ್ತೀನಿ, ಇನ್ನೇನೋ ಮಾಡಿರ್ತೀನಿ, ಆ ಥರದ್ದು ಗುರುತು ಪರಿಚಯ ಆದರೆ ಅದರ ಮಾಧ್ಯಮಗಳ ಮೂಲಕ ಗೊತ್ತಾದರೆ ಓಕೆ, ಇವ್ರು ಇದೆಲ್ಲ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾನು ಅಧಿಕಾರಿ ಅನ್ನೋದೇ ಭಾಳ ಜನರಿಗೆ ಗೊತ್ತಿರಲಿಲ್ಲ. ಇವನು ನಟ ಗೋವಿಂದ ಬಾರ ಅಂತಿದ್ರು ನನಗೆ. ಎಲ್ಲರೂ ಹೋದ್ರೆ ಗೋವಿಂದ ಬಾರ ಇಲ್ಲಿ ಹೇಳೋ ಒಂದು ಡೈಲಾಗ್ ಹೇಳೋ ಅನ್ನೋರು, ಕಂಪೌಂಡ್ರು ಬಾರ ಇಲ್ಲಿ ಒಂದು ಡೈಲಾಗ್ ಹೇಳು ಅಂತ. ಆ ಥರ ಪಾಪ ಜನಕ್ಕೆ ಗೊತ್ತಿರಂಗಿಲ್ಲಲ್ಲ. ಸೊ ಇತ್ತೀಚೆಗೆ ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿನೂ ಇದ್ದೀನಿ ಅಂತ ಇತ್ತೀಚೆಗೆ ಗೊತ್ತಾಗಿರೋದು. ಆಮೇಲೆ ನೀವು ಹೇಳಿದ್ದು ಒಂದು ಮಾತು ಭಾಳ ಮುಖ್ಯ. ಒಬ್ಬ ಮನುಷ್ಯನಿಗೆ ಆ ಬಯೋಡಾಟಾ ಅನ್ನೋದು ಇದೆಯಲ್ಲ, ಅದು ಬಯೋಡಾಟಾ ಅನ್ನೋದು ಒಂದು ವಿಳಾಸ ಇದ್ದಂಗೆ, ಒಂದು ಐಡೆಂಟಿಟಿ, ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಐಡೆಂಟಿಟಿ. ಈ ವಿಳಾಸ ಅನ್ನೋದು ಚಂಪಾ ಹೇಳ್ತಿದ್ರು, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರು, ನನಗೆ ಧಾರವಾಡದ ಚಂಪಾ ಅವರು ನನಗೆ ಸಾಹಿತ್ಯಿಕ ಒಂದು ಅರ್ಥದಲ್ಲಿ ಮಾನಸಿಕ ಗುರುಗಳು. ಅವರು ಮನುಷ್ಯನಿಗೆ ವಿಳಾಸ ಇರಬೇಕು ಅಂತ, ಅಡ್ರೆಸ್ ಇರಬೇಕು, ಅದೇ ಅವನದು ಮನೆ ಇರಬೇಕು ಅಂತ. ಮನೆ ಅನ್ನೋದು ವಿಳಾಸ, ಅಡ್ರೆಸ್ಸು. ಅವನು ಹುಟ್ಟಿದ್ರು ಅಲ್ಲಿ ಹುಟ್ಟಬೋದು, ಇಲ್ಲ ಸತ್ರ ಅಲ್ಲೇ ಸತ್ತು ಹೋಗ್ಬೋದು ಅಂತ. ಅವನ ಐಡೆಂಟಿಟಿ ಅನ್ನೋದು ಏನಪ್ಪ ಅಂದ್ರೆ ಒಂದು ವಿಳಾಸ ಅಂತ. ಸೊ ವಿಳಾಸದ ಹಿಂದೆ ಈ ಥರದೊಂದು ಪರಿಚಯಾತ್ಮಕ ಇರೋದು ಅಥವಾ ಬೆಳೆಸ್ಕೊಳ್ಳೋದು ಇದೆಯಲ್ಲ, ಅದು ಅಷ್ಟು ಸರಳ ಅಲ್ಲ. ಅದಕ್ಕೆ ಅದರದೇ ಆದಂಥ ಶ್ರಮ ಇರ್ತದೆ. ಈಗ ನಾನು ಪುಸ್ತಕಗಳು ಬರದೆ ಅಂದರೆ ಒಂದು 10 ಪುಸ್ತಕ ಬರೆದಿದ್ದೀನಿ ಅಂದರೆ ಅದಕ್ಕೆ ಅದರದೇ ಆದ ಓದು ಶ್ರಮ ಇರ್ತದೆ. ನಾನು ಒಂದಷ್ಟು ಸೀರಿಯಲ್ ಮಾಡಿದೆ ಅಂದರೆ ಅದಕ್ಕೆ ಅದರದೇ ಆದಂಥ ಶ್ರಮ ಇರ್ತದೆ. ಸಿನಿಮಾ ಮಾಡಿದೆ ಅಂದರೆ ಶ್ರಮ ಇರ್ತದೆ. ನಾಟಕ ಮಾಡಿದೆ ಅಂದರೆ ಶ್ರಮ ಇರ್ತದೆ. ಶ್ರಮ ಇಲ್ಲದೆ ಇರೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ. ಹಾಗಾಗಿ ನಮ್ಮಂಥವರೆಲ್ಲನೂ ಶ್ರಮ ಸಂಸ್ಕೃತಿಯನ್ನು ಹೆಚ್ಚು ನಂಬುವಂಥವ್ರು, ಶ್ರಮವನ್ನು ನಂಬುವಂಥವ್ರು, ಮತ್ತು ಶ್ರಮಮೇವ ಜಯತೆ. ನೋಡಿ, ಈಗ ನಾನಿರೋದು ಕಾರ್ಮಿಕ ಇಲಾಖೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಜಾಯಿಂಟ್ ಸೆಕ್ರೆಟರಿ ನಾನು. ಅದರ ಐಡೆಂಟಿಟಿ ಏನು ಹೇಳಿದ್ರೆ, ಅದರ ಗುರುತು, ಅದರ ಲಾಂಛನ, ಚಿಹ್ನೆ ಏನು? ಶ್ರಮಮೇವ ಜಯತೆ. ಅದು ಶ್ರಮಿಕರದ್ದು ಅದು ಇಲಾಖೆ, ಶ್ರಮಿಕರ ಇಲಾಖೆ. ಮತ್ತು ನಾವು ಶ್ರಮಿಕರೇ, ನಾವು ಕೂಲಿ ಕಾರ್ಮಿಕರೇ. ನಾನು ಒಬ್ಬ ಕೂಲಿ ಕಾರ್ಮಿಕನ ಮಗನೇ. ನಮ್ಮ ತಂದೆ ನೇಯ್ತಿದ್ರು, ನಾನು ಕೂಲಿ ಕಾರ್ಮಿಕನ ಮಗನೇ. ಸೊ ಅಂದರೆ ಶ್ರಮಕ್ಕೆ ಬಹಳ ಮುಖ್ಯ ಇದೆ. ಶ್ರಮವನ್ನು ನಂಬಿದ್ರೆ ಶ್ರಮ ಯಾವತ್ತೂ ಕೈ ಹಿಡಿತದೆ ಅಂತಕ್ಕಂಥದ್ದು. ಅಥವಾ ಬಸವಣ್ಣವರ ಕಾಯಕವೇ ಕೈಲಾಸ, ಅಥವಾ ಕೃಷ್ಣನ ನಿಷ್ಕಾಮ ಕರ್ಮನೂ ಹೇಳ್ಬೋದಲ್ಲ, ಆ ಥರ ನಾನು ಹೇಳೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.